ಗೈಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು IAS ಅಂದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಅಂತ ಹೇಳಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಹಾಗೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅವರಿಗೆ ಒಬ್ಬರಿಗೆ ಶನಿವಾರ ಇದೆ, ಒಬ್ಬರಿಗೆ ಸೋಮವಾರ ಎಕ್ಸಾಮ್ ಇದೆ. ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಏನ್ ಕಲ್ತ್ರೆ ನಿಜವಾಗ್ಲೂ ನಮ್ಗೊಂದು 40 ಮಾರ್ಕ್ಸ್ ಬರುತ್ತೆ ಸರ್, 40 ಮಾರ್ಕ್ಸ್ ಕೊಟ್ಬಿಡಿ ಸರ್ ಸಾಕು ಅಂತ ಕೇಳುವಂತವ್ರು ಜಾಸ್ತಿ ಜನ ಇದ್ದಾರೆ. ಇವತ್ತು ನಾವು ಅದರಲ್ಲಿ ಮೊದಲನೇ ಚಾಪ್ಟರ್ ಯೂನಿಟ್ 1 ಅಂತ ಹೇಳಿ ಕನ್ಸಾಲಿಡೇಟೆಡ್ ಆರ್ ಸೆಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ, ಕನ್ಸಾಲಿಡೇಟೆಡ್ ಅಂಡ್ ಸೆಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಗ್ರೂಪ್ ಆಫ್ ಕಂಪನೀಸ್ ಅಂತ ಒಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ಅಲ್ಲಿ ನಾವು ಏನ್ ಕಲಿಬೇಕು? ಕನ್ಸಾಲಿಡೇಟೆಡ್ ಅಂದ್ರೆ ಏನು? ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಎರಡು ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅನ್ನ ಒಟ್ಟಿಗೆ ಬರೆಯೋದನ್ನ ಕನ್ಸಾಲಿಡೇಟೆಡ್ ಅಂತ ಹೇಳ್ತೀವಿ. ಸೆಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಒಂದು ಕಂಪನಿದು ಸೆಪರೇಟ್ ಆಗಿ ಇನ್ಕಮ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಕಂಪನಿ ಸೆಪರೇಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಮಾಡೋದನ್ನ ಸೆಪರೇಟ್ ಅಂತ ಹೇಳ್ತೀವಿ. ಕಂಬೈನ್ ಅಂತ ಹೇಳಿದ್ರೆ ಎರಡರದ್ದು ಸೇರಿಸಿ. ಯಾವಾಗ ಕಂಬೈನ್ ಮಾಡ್ತೀವಿ? ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಕರೆಕ್ಟಾ? ಸಿ, ಕನ್ಸಾಲಿಡೇಟೆಡ್ ಅಥವಾ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಕಂಪನಿ ಇನ್ನೊಂದು ಕಂಪನಿಯ ಮೆಜಾರಿಟಿ ಆಫ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದಾಗ, ವೆನ್ ಒನ್ ಕಂಪನಿ ಪರ್ಚೇಸಸ್ ಮೆಜಾರಿಟಿ ಶೇರ್ಸ್ ಆಫ್ ದ ಅನದರ್ ಕಂಪನಿ. ಸರ್, ಮೆಜಾರಿಟಿ ಅಂದ್ರೆ ಎಷ್ಟು? ಮೋರ್ ದ್ಯಾನ್ 50%. ಓಕೆನಾ? ಇಲ್ಲಿ ನಾವು ವೆನ್ one company purchases more than 50% of paid up capital of another company, we call it as ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹೋಲ್ಡಿಂಗ್ ಕಂಪನಿ ಅಥವಾ ಮೆಜಾರಿಟಿ ಕಂಪನಿ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು H ಕಂಪನಿ ಇದೆ, ಇನ್ನೊಂದು S ಕಂಪನಿ ಇದೆ. H ಅಂತ ಹೇಳಿದ್ರೆ ಹೋಲ್ಡಿಂಗ್ ಕಂಪನಿ, S ಅಂದ್ರೆ ಸಬ್ಸಿಡರಿ ಕಂಪನಿ. ಈ ಕಂಪನಿನಲ್ಲಿ, S ಕಂಪನಿನಲ್ಲಿ ಸುಮಾರು 1 ಲಕ್ಷ ಶೇರ್ಸ್ ಇತ್ತು. ಎಷ್ಟು ಶೇರ್ಸ್ ಇತ್ತು? 1 ಲಕ್ಷ ಶೇರ್ಸ್ ಇತ್ತು. ಈ 1 ಲಕ್ಷ ಶೇರ್ಸ್ ನ H ಕಂಪನಿ ಏನ್ ಮಾಡಿತು? 75,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿಬಿಟ್ಟು. ಎಷ್ಟು? 75,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿತು. ಒಂದ್ಸರಿ H ಕಂಪನಿ S ಕಂಪನಿಯ ಮೆಜಾರಿಟಿ ಶೇರ್ಸ್ ಅನ್ನ, ಮೋರ್ ದ್ಯಾನ್ 50% ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಎಸ್ ಕಂಪನಿಯ ಮೇಲೆ ಕಂಪ್ಲೀಟ್ ಆಗಿ ಹೋಲ್ಡ್, ಕಂಟ್ರೋಲ್ ಯಾರ ಕೈಗೆ ಬರುತ್ತೆ? H ಕಂಪನಿ ಕೈಗೆ ಬರುತ್ತೆ. ಅದಕ್ಕೆ ನಾವು H ಕಂಪನಿನ ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ, ಹಾಗೆ ಮೆಜಾರಿಟಿ ಕಂಪನಿ ಅಂತ ಹೇಳ್ತೀವಿ, ಕಂಟ್ರೋಲಿಂಗ್ ಕಂಪನಿ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಒಂದ್ ಸಾರಿ ಎಸ್ ಕಂಪನಿ ತನ್ನ ಮೆಜಾರಿಟಿ ಶೇರ್ಸ್ ಅನ್ನ H ಕಂಪನಿಗೆ ಸೇಲ್ ಮಾಡಿಬಿಟ್ರೆ ಎಸ್ ಕಂಪನಿನ ಸಬ್ಸಿಡರಿ ಕಂಪನಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅದಕ್ಕೆ ಇನ್ನೊಂದು ಹೆಸರಿದೆ ಮೈನಾರಿಟಿ ಕಂಪನಿ ಅಂತ ಹೇಳ್ತೀವಿ. ಇನ್ನೂ ಒಂದು ಹೆಸರಿದೆ ನಾನ್ ಕಂಟ್ರೋಲಿಂಗ್ ಕಂಪನಿ ಅಂತ ಹೇಳ್ತೀವಿ. ಅಂದ್ರೆ ಅವ್ರ ಕೈಲಿ ಕಂಟ್ರೋಲ್ ಆಗೋದಿಲ್ಲ. ಅಂದ್ರೆ ಎಲ್ಲಾ ತರದ ಕಂಪನಿಲಿ ಇರ್ತಕ್ಕಂಥ ಎಲ್ಲಾ ಡಿಸಿಷನ್ಸ್ ಕೂಡ ಎಸ್ ಕಂಪನಿಲಿ ಇರ್ತಕ್ಕಂಥ ಎಲ್ಲಾ ಡಿಸಿಷನ್ಸ್ ಯಾರು ತಗೊಳ್ತಾರೆ? H ಕಂಪನಿನೇ ತಗೊಳ್ತಾರೆ. ಅದಕ್ಕೆ ಇದನ್ನ ಸಬ್ಸಿಡರಿ ಅಂತ ಹೇಳ್ತೀವಿ, ಇದನ್ನ ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ. ಇಲ್ಲಿ ಕ್ವಶನ್ ಇರೋದು ಇದಲ್ಲ. ಓಕೆನಾ? ಇದು ಗೊತ್ತಾಗೋದು. ಈಗ 1 ಲಕ್ಷ ಶೇರ್ಸ್ ನಲ್ಲಿ 75 ಪರ್ಚೇಸ್ ಮಾಡಿದ್ರೆ ಇನ್ನು ಎಷ್ಟಿರುತ್ತೆ? ಎಸ್ ಹತ್ರ 25,000 ಮಾತ್ರ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಈಗ ಪಾಯಿಂಟ್ ಏನಪ್ಪಾ ಇರೋದು? ಕ್ವಶನ್ ಇರೋದು ರೆಡಿ ನೋಡ್ಕೋ, ಇದೇ ಇಂಪಾರ್ಟೆಂಟ್. ಈಗ ಎಸ್ ಕಂಪನಿನಲ್ಲಿ ಸೇ ಫಾರ್ ಎಕ್ಸಾಂಪಲ್ 1st of January, ಓಕೆನಾ, 2024 ಇಂದ 31st December 2024 1 ವರ್ಷ ಅಂತ ಅನ್ಕೋಣ. 1 ವರ್ಷ ಅಂತ ಅನ್ಕೋಣ. ಓಕೆನಾ? ಈ ಕಂಪನಿ ಸುಮಾರು 25 ವರ್ಷದಿಂದ ಬಿಸ್ನೆಸ್ ಮಾಡ್ತಾನೆ ಇದೆ. ಯಾರು? ಎಸ್ ಕಂಪನಿ. ಓಕೆನಾ? ಆ ಕಂಪನಿ ಅರ್ನ್ ಮಾಡಿರೋ ಪ್ರಾಫಿಟ್ಸ್ ನ ಒಂದಷ್ಟು ರಿಸರ್ವ್ ಆಗ್ತಾ ಇರುತ್ತೆ,
ಒಂದಷ್ಟು ಪ್ರಾಫಿಟ್ಸ್ ಇರುತ್ತೆ, ಒಂದಷ್ಟು ಅಸೆಟ್ಸ್ ಇರುತ್ತೆ, ಒಂದಷ್ಟು ಲಯಬಿಲಿಟೀಸ್ ಇರುತ್ತೆ, ಎಲ್ಲ ಇರುತ್ತೆ ಅಲ್ವಾ. ಇವನೇನ್ ಮಾಡ್ದ, ಎಚ್ ಕಂಪನಿಯವನು 1st January 2024 ಅಲ್ಲಿ ಕೊಡಪ್ಪ ನಿಮ್ದು 75,000 ಶೇರ್ಸ್ ನಾನು ಪರ್ಚೇಸ್ ಮಾಡ್ತೀನಿ, ನಿನಗೆ ಯಾಕೆ, ನಾನು ಇನ್ನ ಜಾಸ್ತಿನೇ ಕೊಡ್ತೀನಿ, ಕೊಟ್ಬಿಡು ಅಂತ ಹೇಳ್ದ. ಆಗ ಇವನು ಹೋಲ್ಡಿಂಗ್ ಕಂಪ್ನಿ ಆಗೋಗ್ಬಿಟ್ಟ, ಹೌದಾ. ಈಗ ಸಬ್ಸಿಡರಿ ಕಂಪ್ನಿಲಿ ಇರ್ತಕ್ಕಂತಹ ಇವನ್ ಪಾಪ ಕಷ್ಟಪಟ್ಟು ಅರ್ನ್ ಮಾಡಿರ್ತಕ್ಕಂತಹ 16 ವರ್ಷಗಳಿಂದ ಕಷ್ಟಪಟ್ಟಿರ್ತಕ್ಕಂತಹ ಪ್ರಾಫಿಟ್ಸ್ ನ ರಿಸರ್ವ್ ಅಲ್ಲಿ, ಪ್ರಾಫಿಟ್ಸ್ ಅಲ್ಲಿ, ಅಸೆಟ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಯಾರಿಗೋಗುತ್ತೆ ಶೇರು, ಹೋಲ್ಡಿಂಗ್ ಕಂಪ್ನಿಗೆ ಹೋಗುತ್ತೆ, ಹೌದಾ ಇಲ್ವೋ. ಅಂದ್ರೆ 1124 ಹಿಂದೆ ಏನೇನ್ ಅರ್ನ್ ಮಾಡಿದ್ದ ಎಸ್ ಕಂಪನಿಯವನು, ಅದು ಪ್ರಾಫಿಟ್ಸ್ ಆಗಿರ್ಲಿ, ರಿಸರ್ವ್ ಆಗಿರ್ಲಿ, ಅದೆಲ್ಲ ಯಾರಿಗೋಗುತ್ತೆ, ಎಚ್ ಕಂಪ್ನಿಗೂ ಹೋಗುತ್ತೆ. ಅರ್ಥ ಆಗ್ತಿದ್ಯಾ. ನೋಡಿ, ಎಚ್ ಕಂಪ್ನಿ ಇನ್ವಾಲ್ವ್ಮೆಂಟೇ ಇಲ್ಲ ಪಾಪ, ಕರೆಕ್ಟಾ. ಅವ್ನು ಪರ್ಚೇಸ್ ಮಾಡಿರೋದೇ ಹೊತ್ತು ಜನವರಿನಲ್ಲಿ. ಅದ್ರ ಹಿಂದೆ ಇರ್ತಕ್ಕಂಥ ಪ್ರಾಫಿಟ್ಸ್ ಅಲ್ಲಿ ಯಾರು ಅರ್ನ್ ಮಾಡಿರೋದು, ಎಸ್ ಕಂಪನಿ. ಹಾಗಾದ್ರೆ ಜಸ್ಟ್ ಇವನು ಪರ್ಚೇಸ್ ಮಾಡಿದ ತಕ್ಷಣ ಇವನು ಅರ್ನ್ ಮಾಡಿರ್ತಕ್ಕಂಥ ಎಲ್ಲಾ ಪ್ರಾಫಿಟ್ಸ್ ರಿಸರ್ವ್ ಅಲ್ಲೂ ಯಾರಿಗೋಗುತ್ತೆ, ಎಚ್ಗೂ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ ಈಗ ನಿಮ್ಗೆ. ಎಸ್ ಆರ್ ನೋ, ಎಸ್ ಸರ್. ಹಾಗಾದ್ರೆ ಅದರಲ್ಲಿ ಏನು ಅಂತ ನೋಡೋಣ, ಅದೊಂದು ಪಾಯಿಂಟ್. ಎರಡನೇ ಪಾಯಿಂಟ್, ಪರ್ಚೇಸ್ ಮಾಡಿದ ಮೇಲೆ ಈ 75,000 ಶೇರ್ಸ್ ನ ಪರ್ಚೇಸ್ ಮಾಡಿದ ಮೇಲೆ 1124 ಇಂದ 31st December 24 ತನಕ ಎಚ್ ಒಬ್ನೇ ಮಾಡಿರ್ತಾನ, ಎಸ್ ಒಬ್ನೇ ಮಾಡಿರ್ತಾನ, ಇಬ್ರು ಸೇರ್ಕೊಂಡು ಮಾಡಿರ್ತಾರೆ, ಹೌದಾ ಇಲ್ವೋ. ಇಬ್ರು ಸೇರ್ಕೊಂಡು ಮಾಡಿರ್ತಾರೆ. ಆ ಇಬ್ರು ಸೇರ್ಕೊಂಡಿರ್ತಕ್ಕಂಥ ಪ್ರಾಫಿಟ್ಸ್ ಅಲ್ಲೂ ರಿಸರ್ವ್ ಅಲ್ಲೂ ಯಾರ್ಯಾರಿಗೆ ಶೇರ್ ಇರುತ್ತೆ, ಎಚ್ ಕಂಪನಿಗೂ ಇರುತ್ತೆ, ಎಸ್ ಕಂಪನಿಗೂ ಇರುತ್ತೆ, ಕರೆಕ್ಟಾ. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ನಿಜವಾಗ್ಲೂ ತಿಳ್ಕೊಂಡ್ರೆ ನಿಮ್ಗೆಲ್ಲರಿಗೂ ಕೂಡ 4 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಕಣ್ಣು ತೆಗೆಯೋದ್ರಲ್ಲಿ ಬರುತ್ತೆ. ಈ ಪಾಯಿಂಟ್ ಅರ್ಥ ಆಗ್ತಿದ್ಯಾ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಒಟ್ಟು 5 ಸ್ಟೆಪ್ಸ್ ಬರುತ್ತೆ. 4 ಮಾರ್ಕ್ಸ್ಗೆ 5 ಸ್ಟೆಪ್ಸ್ ಬರುತ್ತೆ, ಕೆಲವು ಸರಿ 4 ಸ್ಟೆಪ್ಸ್ ಬರುತ್ತೆ. ಯಾವ್ದಾವ್ದು 4 ಸ್ಟೆಪ್ಸ್ ಅಥವಾ 5 ಸ್ಟೆಪ್ಸ್ ಅದನ್ನ ನಾನು ಹೇಳ್ಕೊಡ್ತೀನಿ. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಅಂತ ಹೇಳ್ತೀವಿ. ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಏನ್ ಸರ್ ಇದು ರೇಷಿಯೋ ಅಂತ ಹೇಳಿದ್ರೆ, ಹೋಲ್ಡಿಂಗ್ ಕಂಪನಿ ಮತ್ತೆ ಸಬ್ಸಿಡರಿ ಕಂಪನಿ, ಕರೆಕ್ಟಾ. ಒಟ್ಟು 1 ಲಕ್ಷ ಶೇರ್ಸ್ ಇತ್ತು ಎಸ್ ಕಂಪನಿನಲ್ಲಿ. ಇದರಲ್ಲಿ 75% ಶೇರ್ಸ್ ಅನ್ನ ಎಚ್ ಕಂಪನಿ ಪರ್ಚೇಸ್ ಮಾಡಿದ್ರೆ, 75,000 ಶೇರ್ಸ್ ನ ಎಚ್ ಕಂಪನಿ ಪರ್ಚೇಸ್ ಮಾಡಿದ್ರೆ, ಇನ್ನು ಎಸ್ ಕಂಪನಿ 25% ಇರುತ್ತೆ, ಅಂದ್ರೆ 25,000 ಶೇರ್ಸ್ ಇವ್ರ ಹತ್ರ ಇರುತ್ತೆ. ಹಾಗಾದ್ರೆ ರೇಷಿಯೋ ಎಷ್ಟಾಯ್ತು, 25:1 25:3 75 3:1 ಇಸ್ ದ ರೇಷಿಯೋ ಅಂತ ಹೇಳ್ತೀವಿ. ಆಲ್ ಆಫ್ ಯು ಗಾಟ್ ಇಟ್, ಪಕ್ಕಾ 100%. ವೆರಿ ಗುಡ್. ನೋಡಿ, ಈಸಿ ಇದೆಯಾ, ಇದೆ. ಎರಡನೇ ಸ್ಟೆಪ್ ಹೋಗೋಣ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಸರ್ ಏನ್ ಸರ್ ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಏನು? ನೋಡಿ, ಈ ಸಬ್ಸಿಡರಿ ಕಂಪನಿ ಇದೆ ಅಲ್ವಾ, ಈ ಸಬ್ಸಿಡರಿ ಕಂಪನಿ ಸೆಲ್ಲಿಂಗ್ ಕಂಪನಿಲಿ ಏನೇನ್ ಪ್ರಾಫಿಟ್ಸ್, ಏನೇನ್ ರಿಸರ್ವ್ಸ್, ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಇತ್ತಲ್ವಾ, ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಇತ್ತಲ್ವಾ, ಅದರಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಫಿಟ್ಸ್ ನ, ಎಲ್ಲಾ ರಿಸರ್ವ್ಸ್ ನ ನಾವೇನಂತ ಹೇಳ್ತೀವಿ, ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಯಾವ ಕಂಪನಿಲಿ ಇರ್ತಕ್ಕಂಥದ್ದು, ಸಬ್ಸಿಡರಿ ಇರೋದು ಮಾತ್ರ. ಅರ್ಥ ಆಗ್ತಿದ್ಯಾ. ಹಾಗಾದ್ರೆ ನಾವು ಏನಂತ ಹೇಳ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ರಿಸರ್ವ್ ಅಂತ ಹೇಳೋಣ. ರಿಸರ್ವ್ಸ್, ಓಕೆನಾ, ರಿಸರ್ವ್ಸ್ ಬಿಫೋರ್ ಪರ್ಚೇಸ್. ಏನಿದು, ರಿಸರ್ವ್ಸ್ ಬಿಫೋರ್ ಪರ್ಚೇಸ್, ಪ್ರಾಫಿಟ್ ಅಂಡ್ ಲಾಸ್ ಬಿಫೋರ್ ಪರ್ಚೇಸ್. ಇವೆರಡನ್ನು ಸೇರಿಸಿದ್ರೆ ಬರೋದು ಏನೋ, ಕ್ಯಾಪಿಟಲ್ ಪ್ರಾಫಿಟ್. ಸಖತ್ ಈಸಿ ಅಲ್ವೇನಪ್ಪ, ಸಖತ್ ಈಸಿ. ಈಗ ಮೂರನೇದು, ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್. ನೋಡಿ, ರೆವಿನ್ಯೂ ಪ್ರಾಫಿಟ್ ಅಂದ್ರೆ ಪರ್ಚೇಸ್ ಮಾಡದ ಮೇಲೆ ಇಬ್ರು ಎಷ್ಟು ಅರ್ನ್ ಮಾಡಿದ್ರು ಅದು. ಅರ್ಥ ಆಗ್ತಿದೆ. ಅಂದ್ರೆ ಪರ್ಚೇಸ್ ಮಾಡದ ಮೇಲೆ ಎಷ್ಟು ರಿಸರ್ವ್ ಇತ್ತು, ಪರ್ಚೇಸ್ ಮಾಡದ ಮೇಲೆ ರಿಸರ್ವ್ಸ್ ಆಫ್ಟರ್ ಪರ್ಚೇಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ಟರ್ ಪರ್ಚೇಸ್ ಬರೋದನ್ನ ಏನಂತ ಹೇಳ್ತೀವಿ, ರೆವಿನ್ಯೂ ಪ್ರಾಫಿಟ್ ಅಂತ ಹೇಳ್ತೀವಿ.
ಈಗ ಮಾಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಏನಂತ ಹೇಳ್ತೀವಿ? ಸಿ ಇದನ್ನ ಬಹಳ ಹಿಂದೆ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರೀತಾ ಇದ್ರು. ಏನಂತ ಕರೀತಾ ಇದ್ರು? ಮೈನಾರಿಟಿ ಇಂಟ್ರೆಸ್ಟ್. ಅಂದ್ರೆ ಪರ್ಚೇಸ್ ಮಾಡಿದ ಮೇಲೆ ಎಸ್ ಕಂಪನಿಗೆ ಏನೇನು ಉಳಿದಿದೆ ಅಂತ ಹೇಳಿ. ಅದರಲ್ಲಿ ಏನೇನು ಉಳಿದಿತ್ತಪ್ಪ ಅಂದ್ರೆ ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ ಪೋರ್ಷನ್. ಕರೆಕ್ಟಾ? ಎಷ್ಟಿದೆಯಪ್ಪ? 25,000 ಇದೆ. 10 ರೂಪಾಯಿ ಶೇರ್ ಅಂದ್ರೆ 25,000 ಇಂಟು 10 ಅಂದ್ರೆ 2,50,000 ಇದೆ. ಕರೆಕ್ಟ್ ಏನಪ್ಪ? ಎರಡನೇದು ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಎಸ್ ಲಿಮಿಟೆಡ್ ಪೋರ್ಷನ್. ನೋಡಿ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಬಂದಿದೆ? ಇಷ್ಟು ಬಂದಿದೆ. ಕರೆಕ್ಟಾ? ಟೋಟಲ್ ಇದರಲ್ಲಿ 1/4 ಭಾಗ ಯಾರಿಗೆ ಸೇರಿರೋದು? ಎಸ್. 3/4 ಭಾಗ ಯಾರಿಗೆ ಸೇರಿರೋದು? ಎಚ್ ಗೆ. ಅರ್ಥ ಆಯ್ತಾ ಈಗ? ಸೊ ಇದು ಮೂರನೇದು ರೆವಿನ್ಯೂ ಪ್ರಾಫಿಟ್ ಆಫ್ ಎಸ್ ಲಿಮಿಟೆಡ್ ಪೋರ್ಷನ್. ಟೋಟಲ್ ರೆವಿನ್ಯೂ ಪ್ರಾಫಿಟ್ ಇಷ್ಟು ಬಂದಿದೆ. ಓಕೆನಾ? ಇದರಲ್ಲಿ 1/4 ಭಾಗ ಎಸ್ ಗೆ ಸಂಬಂಧಪಟ್ಟರು. ಇಷ್ಟನ್ನು ಟೋಟಲ್ ಮಾಡಿದ್ರೆ ಬರೋದನ್ನ NCI ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಸರ್ ಇಷ್ಟು ಕಲ್ತುಕೊಂಡ್ರೆ ನಿಮಗೆ 4 ಮಾರ್ಕ್ಸ್ ಕಣ್ಣು ತೆಗೆದು ಕಣ್ಣು ಬಿಡೋ ಅಷ್ಟೊತ್ತಿಗೆ ಬರುತ್ತೆ. ಕಣ್ಣು ಮುಚ್ಚೋದು, ಕಣ್ಣು ತೆಗೆದು ಅಷ್ಟೇ, ಇನ್ನೇನಿಲ್ಲ. ಕ್ಲಿಯರಾ? ಎಸ್ ನೋ? ಎಸ್ ಸರ್. ಈಗ ಇನ್ನ 5ನೇ ಸ್ಟೆಪ್ ಇದೆ. 5ನೇ ಸ್ಟೆಪ್ ತೋರಿಸ್ಬಿಡ್ತೀನಿ ಸೊ ದಟ್ ನನ್ನ ಕೆಲಸ ಒಂದಷ್ಟು ಮುಗಿಯುತ್ತೆ. ಏನದು 5ನೇ ಸ್ಟೆಪ್ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಏನದು? ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್. ಏನಂತ ಹೇಳ್ತೀವಿ? ಕ್ಯಾಪಿಟಲ್ ರಿಸರ್ವ್. ಈಗ ಫಸ್ಟ್ ಇನ್ವೆಸ್ಟ್ಮೆಂಟ್ಸ್ ಇನ್ ಎಸ್ ಲಿಮಿಟೆಡ್. ನೋಡಿ ಎಸ್ ಕಂಪನಿಯ 75,000 ಪರ್ಚೇಸ್ ಮಾಡಿರ್ತಾರೆ. 10 ರೂಪಾಯಿ ಪ್ರಕಾರ 7.5 ಲಕ್ಷ ಕೊಡಬೇಕಾಗಿತ್ತು. ಬಟ್ ಎಚ್ ಕಂಪನಿಯವನು 75,000 ಶೇರ್ಸ್ಗೆ 10 ರೂಪಾಯಿ ಬದಲು 20 ರೂಪಾಯಿ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಆಗ ಒಟ್ಟು ಎಷ್ಟು ಕೊಟ್ಟಂಗಾಯ್ತು? 15 ಲಕ್ಷ ರೂಪಾಯಿ ಕೊಟ್ಟಂಗಾಯ್ತು. ಕರೆಕ್ಟ್ ಏನಪ್ಪಾ? ಎಸ್ ಆಯ್ತು? ಕರೆಕ್ಟಾ ಇಲ್ವಾ? ಸರಿ. ಹಾಗಾದ್ರೆ ಇದರಲ್ಲಿ ಕಾಸ್ಟ್ ಆಫ್ ಶೇರ್ಸ್ ಇನ್ ಎಸ್ ಲಿಮಿಟೆಡ್ 75,000 ಶೇರ್ಸ್ 10 ರೂಪಾಯಿ ಪ್ರಕಾರ ಎಷ್ಟಾಗುತ್ತೆ? 7.5 ಲಕ್ಷ ಆಗುತ್ತೆ. ಬಟ್ ಎಷ್ಟು ಕೊಟ್ಟಿದ್ದಾನೆ? 15 ಲಕ್ಷ ಕೊಟ್ಟಿದ್ದಾನೆ. ಹಾಗಾದ್ರೆ ಜಾಸ್ತಿ ಕೊಟ್ಟಿದ್ದಾನೆ. ಕರೆಕ್ಟ್ ಇಲ್ಲ? ಎಚ್ ಕಂಪನಿ ಎಸ್ ಕಂಪನಿಗೆ 7.5 ಲಕ್ಷ ಜಾಸ್ತಿ ಕೊಟ್ಟಿದ್ದಾನೆ. ಜಾಸ್ತಿ ಕೊಡೋಕೆ ಎಚ್ ಕಂಪನಿಗೆ ಏನಾದ್ರು ಹುಚ್ಚಿಡ್ದಿದ್ಯಾ? ಯಾಕೆ ಕೊಡ್ಬೇಕು ಜಾಸ್ತಿ? ಹೇಳ್ರಿ ನೋಡೋಣ. ಯಾಕೆ ಕೊಡ್ಬೇಕು? ಇಲ್ಲ, ಪ್ರಾಫಿಟ್ ಬಂದಿದೆ. ಇಲ್ಲ, ಎಸ್ ಕಂಪನಿನಲ್ಲಿ ಗುಡ್ ವಿಲ್ ಇದೆ, ಅದಕ್ಕೋಸ್ಕರ ಒಳ್ಳೆ ಹೆಸರು ಇದೆ, ಒಳ್ಳೆ ಮಷೀನ್ಸ್ ಇದೆ, ಒಳ್ಳೆ ಪ್ಲೇಸ್ ಅಲ್ಲಿ ಇದೆ, ಏನಾದ್ರೂ ಆಗ್ಬೋದು. ಜಾಸ್ತಿ ಕೊಡ್ತಾ ಇದ್ದೇನೆ ಅಂದ್ರೆ ಅರ್ಥ ಏನಪ್ಪ? ಗುಡ್ ವಿಲ್ ಇದೆ ಅಂತ ಅರ್ಥ. ಸೊ ಇದನ್ನ ಗುಡ್ ವಿಲ್ ಅಂತ ಕರೆಯೋಣ. ಕರೆಕ್ಟಾ? ಎಸ್ ಆರ್ ನೋ? ಹಾಗಾದ್ರೆ ಎಚ್ ಕಂಪನಿ ಎಸ್ ಕಂಪನಿನ ಪರ್ಚೇಸ್ ಮಾಡಬೇಕಾದ್ರೆ 7.5 ಲಕ್ಷ ಜಾಸ್ತಿ ಕೊಟ್ಟಿದ್ದಾನೆ. ಹೌದಾ ಇಲ್ವೋ? ಆದ್ರೆ ನೋಡಿ ಎಚ್ ಕಂಪನಿ ಎಸ್ ಕಂಪನಿನ ಪರ್ಚೇಸ್ ಮಾಡೋದ್ರಿಂದ ಪುಕ್ಸಟ್ಟೆ ಆಗಿ ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಯಾರು ಎಸ್ ಕಂಪನಿ ಅರ್ನ್ ಮಾಡಿದ ಪ್ರಾಫಿಟ್ ರಿಸರ್ವ್ ಅಲ್ಲಿ ಅವನಿಗೂ ಬಂದಿತ್ತು ತಾನೆ ಶೇರು. ಎಷ್ಟು ಬಂದಿತ್ತು? 3/4 ಬಂದಿತ್ತು ತಾನೆ. 1/4 ಎಸ್ಗೆ ಹೋಯ್ತು. ಇನ್ ಎಷ್ಟಿರುತ್ತೆ? 3/4. ಅದು ಅವನಿಗೆ ಬೆನಿಫಿಟ್ ತಾನೆ. ಅವನ್ ಬೆನಿಫಿಟ್ ಎಷ್ಟು ಕೊಡ್ತಾ ಇದ್ದಾನೆ? 7.5 ಲಕ್ಷ. ಅವನ್ಗೆ ಎಷ್ಟು ಬರ್ತಾ ಇದೆ ಬೆನಿಫಿಟ್ ಗೊತ್ತಿಲ್ಲ, ಎಷ್ಟು ಒಂದಷ್ಟು ಅಂತ ಅನ್ಕೋಣ. ಓಕೆನಾ? ಹಾಗಾದ್ರೆ ಇದರಲ್ಲಿ ನಾವೇನ್ ಮಾಡ್ಬೇಕು? ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಎಚ್ ಲಿಮಿಟೆಡ್ ಪೋರ್ಷನ್. ಫಾರ್ ಎಕ್ಸಾಂಪಲ್ 5 ಲಕ್ಷ ಬಂತು ಅಂತ ಇಟ್ಕೊಳ್ಳಿ. ಅಲ್ಲಿಗೆ ನಾವು ಕೊಡ್ತಾ ಇರೋದು 7.5 ಲಕ್ಷ, ನಮಗೆ ಬರ್ತಾ ಇರ್ತಕ್ಕಂಥ ಲಾಭ 5 ಲಕ್ಷ. ಇನ್ನು 2.5 ಲಕ್ಷ ಜಾಸ್ತಿ ಕೊಟ್ಟಿದೀವಾ ಇಲ್ವಾ? ಎಸ್ ಆರ್ ನೋ ಅನ್ಕೋ. ಇದೇನಂತ ಹೇಳ್ತೀವಿ? ನೆಟ್ ಗುಡ್ ವಿಲ್ ಅಂತ ಹೇಳ್ತೀವಿ. ಸಪೋಸ್ ನಮಗ್ ಬರ್ತಾ ಇರೋದು 15 ಲಕ್ಷ ಅಂತ ಅನ್ಕೊಳ್ಳಿ, ನಾವು ಕೊಡ್ತಾ ಇರೋದು 7.5 ಲಕ್ಷ ಅಂತ ಇಟ್ಕೊಳ್ಳಿ. ಇನ್ನು 7.5 ಲಕ್ಷ ಏನಾಗುತ್ತೆ? ಕ್ಯಾಪಿಟಲ್ ರಿಸರ್ವ್ ಆಗುತ್ತೆ. ಅರ್ಥ ಆಯ್ತಾ? ಎಸ್ ಆರ್ ನೋ? ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ, ನನಗೆ ಗೊತ್ತಾಯ್ತು. ಅರ್ಥ ಆಯ್ತು. ಆಗಿದ್ರೆ ನಾನು ಪುಣ್ಯವಂತ ಅಷ್ಟೇ.
ನಾನು ಪುಣ್ಯವಂತ, ನೀವಲ್ಲ ನಾನು. ಈಗ ಒಂದು ಪ್ರಾಬ್ಲಮ್ ತಗೋತೀನಿ.